ಇನ್ನು 2A ಮೀಸಲಾತಿ ಹೋರಾಟದ ಕಿಚ್ಚು ಮತ್ತೆ ಜೋರಾಗಿದೆ. ಮೊನ್ನೆಯ ಲಾಠಿ ಚಾರ್ಜ್ ಖಂಡಿಸಿ ಉತ್ತರ ಕರ್ನಾಟಕದಾದ್ಯಂತ ಪಂಚಮಸಾಲಿ ಸಮುದಾಯದವರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದ್ದಾರೆ. ಇದಕ್ಕೆ ಬಿಜೆಪಿಗರು ಕೂಡ ಸಾಥ್ ಕೊಟ್ಟರು. ಲಾಠಿ ಚಾರ್ಜ್ ಮಾಡಿಸಿದ್ದಕ್ಕೆ ಸಿಎಂ ಕ್ಷಮೆ ಕೇಳಬೇಕು, ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದ್ರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಶ್ರೀಗಳ ಎಚ್ಚರಿಕೆ. ಲಾಠಿ ಚಾರ್ಜ್ ಹಿಂದೆ ಸಿಎಂ ಕುಮ್ಮಕ್ಕಿದೆ ಅಂತ ವಿಜೇಂದ್ರ ಅವರ ಆರೋಪ. ಗೃಹ ಸಚಿವ ಪರಮೇಶ್ವರ್ ಮಾತ್ರ ಪೊಲೀಸರು ನಡೆಸಿದ ಬಲಪ್ರಯೋಗವನ್ನು ಸಮರ್ಥನೆ ಮಾಡ್ಕೊಂಡ್ರು. ಏನ್ ಹೇಳ್ತಾರಂದ್ರೆ 10,000 ಮಂದಿ ಕನ್ನಡ ಸೌಧಕ್ಕೆ ನುಗ್ಗಬೇಕು ಅಂತ ಹೋದಾಗ ಪೊಲೀಸರೇನ್ ಮುತ್ಕೊಳ್ಬೇಕಾಗಿತ್ತೇನ್ರಿ ಅಂತ ವ್ಯಂಗ್ಯವಾಗಿ ಪ್ರಶ್ನೆ ಮಾಡ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋದಂತ ಶಾಸಕ ವಿಜಯಾನಂದ ಕಾಶಪ್ಪನವರಂತೂ ಪೊಲೀಸರ ಮೇಲೆ ಕಲ್ ತೂರೋಕೆ ಬಿಜೆಪಿ RSS ಪ್ರಚೋದನೆ ಮಾಡ್ಬಿಟ್ಟಿದೆ ಅಂತ ಅವ್ರದೊಂದು ಆರೋಪ. ಇದಕ್ಕೆ ವಿಪಕ್ಷರೆಲ್ಲ ಭಾರಿ ಆಕ್ರೋಶ ವ್ಯಕ್ತ ಮಾಡಿದ್ರು. ಒಂದಿಷ್ಟು ಗಲಾಟೆಗಳಾಯ್ತು, ಬಾವಿಗಿಳಿದು ಪ್ರತಿಭಟನೆ ಎಲ್ಲ ಮಾಡಿದ್ರು. ಅಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಅಲ್ಲೇ ನಮ್ಮ ಜನರ ಮಾರಣಾಂತಿಕವಾದಂತಹ ಹಲ್ಲೆ ಮಾಡುವಂತ ಅವಶ್ಯಕತೆ ಏನಿತ್ತು? ಈ ಮುಖ್ಯಮಂತ್ರಿಗಳು ಕ್ಷಮಾಪಣೆ ಕೇಳೋವರೆಗೂ, ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋವರೆಗೂ ಈ ಸರ್ಕಾರ ನಡೆಯನ್ನ ಖಂಡಿಸ್ತೇವೆ. ನಾವಂತ ತೀರ್ಮಾನ ಮಾಡಿದ್ದೀವಿ, 2028ಕ್ಕೆ ನಮಗೆ ಯಾರು ಇಷ್ಟಪಡ್ತಾರೋ ಅಂತ ಸರ್ಕಾರಗಳನ್ನು ನಾವು ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಅಮಾಯಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡೋದಕ್ಕೆ ಆದೇಶ ಮಾಡಿ ಚೆನ್ನಮ್ಮ ನಾಡಿನಲ್ಲಿ ಇವತ್ತು ರಕ್ತ ಹರಿಸ್ತಕ್ಕಂತ ಕೆಲಸ ಇವತ್ತು ಆಗಿದೆ. ಇದು ಖಂಡಿತ ಇದು ಅಕ್ಷಮ್ಯ ಅಪರಾಧ. ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಪೊಲೀಸ್ ಅಧಿಕಾರಿಗಳು ಇವತ್ತು ದರ್ಪದಿಂದ ಮೆರೆದಿದ್ದಾರೆ. ಅಂತ ಅಧಿಕಾರಿಗಳ ವಿರುದ್ಧ ಇವತ್ತು ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂದ್ರೆ ಲಾಠಿ ಚಾರ್ಜು ಮಾಡಬಾರ್ದು, ಮುತ್ತಿಕ್ಬೇಕಾ? ಯಾರು ಕೂಡ ಈ ರಾಜ್ಯದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಆಸ್ ಎ ಹೋಮ್ ಮಿನಿಸ್ಟರ್. ಇವತ್ತು ಬಹಳಷ್ಟು ಜನ ಲಾಠಿ ಚಾರ್ಜ್ ಅಲ್ಲಿ ಪ್ರಚೋದನಕ್ಕೊಳಗಾಗಿ, ಯಾವುದೇ ಪ್ರಚೋದನೆ ಇಲ್ಲಾರದೆ ಯಾರು ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ಪ್ರಶ್ನೆನೇ ಬರೋದಿಲ್ಲ. ಪಾಪ ರೈತರು ಕೂಡ ಹೊಡಿಸ್ತಾರೆ. ನೀವು ಇಲ್ಲಿ ಬಂದು ರಾಜಕೀಯ ಪ್ರಯೋಜಕ ನಿಮ್ಮ RSS ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ. ಅಲ್ಲಿ ಹೊಡೆದಿದ್ದ RSS ಅವರು. ಸರ್, ಮೊದಲನೇ ಪಾಯಿಂಟಿಗೆ ಬರೋದು ಕಾಶಪ್ಪನವರ್ ವಿಕ್ಟಿಮ್ ತರ ಆಕ್ಟ್ ಮಾಡ್ತಿದ್ದಾರೆ. ಆಕ್ಚುಲಿ ಹಿ ಸ್ಟ್ಯಾಂಡ್ಸ್ ಆಸ್ ಅಕ್ಯೂಸ್ಡ್ ನನ್ನ ಪ್ರಕಾರದಲ್ಲಿ. ಹೌದು, ಇದನ್ನೆಲ್ಲ ಎತ್ಕೊಂಡು ಜೊತೆಗೆ ನಿಂತ್ಕೊಂಡು ಹೋರಾಟ ಮಾಡಿದ್ದೀವಿ. ಈಗ ವಿಕ್ಟಿಮ್ ತರ ಹೇಳ್ತಿದ್ದಾರೆ ಅವರು. ಅದನ್ನ ಪಾದಯಾತ್ರೆ ಮಾಡಿದ್ರು. ವೆನ್ ಯು ಕಂಡಕ್ಟೆಡ್ ಇಟ್, ಆಗ ಯಾರದ್ದು ಪ್ರಚೋದನೆ? ರಾಹುಲ್ ಗಾಂಧಿನ, ಸೋನಿಯಾ ಗಾಂಧಿನ? ಯಾರದ್ದು? ಅದು ಹೇಳ್ಬೇಕು. ಸೇವಾದಳನ? ಯಾರದ್ದದು? ಅವತ್ತು ಸರಿ ಇತ್ತಾ? ಅವತ್ತು ಜ್ಞಾನ ಇರಲಿಲ್ಲ, ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ, ಇದಾಗಲ್ಲ, ಅವತ್ತು ಸಂವಿಧಾನ ವಿರೋಧಿ ಅಂತ ಅನ್ನಿಸ್ಲಿಲ್ಲ. ಅಧಿಕಾರಕ್ಕೆ ಬರಬೇಕು. ಅಟ್ಲೀಸ್ಟ್ ಚೀಫ್ ಮಿನಿಸ್ಟರ್ ಸಂವಿಧಾನ ವಿರೋಧಿಯಿಂದಾಗ್ಲಾರು ಎದ್ದು ನಿಂತ್ಕೊಂಡು ಹೇಳೋ ಅಂತಹ ದೌರ್ಬಲ್ಯನ ನಿಮ್ಮದು. ಹಂಗಾರೆ ಅದು ಸಂವಿಧಾನ ವಿರೋಧಿ ಅಲ್ಲ ಸರ್ ಅದು ಅಂತ. ಹಾಗಾದರೆ ನೀವು ದೆನ್ ಯು ಆರ್ ಎ ಸಂವಿಧಾನ ವಿರೋಧಿ. ಯು ಆರ್ ನಥಿಂಗ್ ಬಟ್ ಸಂವಿಧಾನ ವಿರೋಧಿ. ಹಂಗಾರೆ ಮಾನ್ಯ ಗೃಹ ಮಂತ್ರಿಗಳು, ನನಗೆ ಗೊತ್ತಿಲ್ಲ ನಿಮ್ಮ ಪೊಲಿಟಿಕಲ್ ಇರಿಟೇಷನ್ಸು ಜನರಲಿ ಬ್ಯಾಲೆನ್ಸ್ಡ್ ಆಗಿರೋ ನಿಮ್ಮನ್ನು ದಾರಿ ತಪ್ಪಿಸ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ. ಜನರಲಿ ನೀವು ನಿಮ್ಮ ಪದಗಳನ್ನು ತೂಕ ಹಾಕಿ ಹೇಳುತ್ತೀರಿ. ಹೌದು, ಸಾಮಾನ್ಯವಾಗಿ. ಹೌದು. ಇತ್ತೀಚಿನ ಪೊಲಿಟಿಕಲ್ ಇರಿಟೇಷನ್ಸು ನಿಮಗೇನಾದರೂ ಸಮಸ್ಯೆ ತರ್ತಾ ಇದೆಯಾ, ವಿಚ್ ಈಸ್ ರಿಫ್ಲೆಕ್ಟಿಂಗ್ ಇನ್ ಯುವರ್ ರಿಪ್ಲೈಸ್ ಅಂತ ನನಗೆ ಯಾಕೋ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ದಿಸ್ ಈಸ್ ನಾಟ್ ದ ರಿಪ್ಲೈ ಆಫ್ ಎ ಹೋಮ್ ಮಿನಿಸ್ಟರ್. ಹೌದು, ಐ ಕ್ಯಾನ್ ಸೇ ಇಟ್ ಬೇಕಾರೆ. ಯಾಕೆ ಅಂತ ಹೇಳ್ತೀನಿ. ಎಲ್ಲ ಸರ್ಕಾರಗಳಿದ್ದಾಗಲೂ ಈ ರೀತಿಯ ವಿಧಾನಸೌಧದಲ್ಲಿ ಅಥವಾ ವಿಧಾನಸಭೆಗಳು ನಡೆಯುವಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ಕರೆ ಕೊಡೋದು ಬಹಳ ಸಾಮಾನ್ಯ. ಹೌದು, ದೊಡ್ಡ ಮಟ್ಟದಲ್ಲಿ. ದೀರ್ಘಕಾಲದ ಹಿಂದೆ ನಿಮ್ಮದೇ ನಾಯಕರಾಗಿದ್ದಂತಹ ಮತ್ತು ಅವರಿಬ್ಬರ ಮಕ್ಕಳು ಇವತ್ತು ನಿಮ್ಮ ಪಕ್ಷದೊಳಗಡೆ ಇದ್ದಾರೆ. ಧರಮ್ ಸಿಂಗ್ ವಿಧಾನಸೌಧಕ್ಕೆ ನುಗ್ಗಿದ್ರು. KR ಸರ್ಕಲ್ನಿಂದ ಮುಂದಕ್ಕೆ ಬಂದು ಇವತ್ತಿರೋ ವಿಕಾಸಸೌಧದ ಸರ್ಕಲ್ ಹತ್ರಕ್ಕೆ ಬಂದು ನಿಂತಿದ್ರು. ಅವತ್ತಿನ ದಿನ ಪೊಲೀಸ್ನವರು ಅವತ್ತು ಲಾಠಿ ಚಾರ್ಜ್ ಮಾಡಿದ್ರು. ಮತ್ತು ಅವತ್ತು ಹೊಸದಾಗಿ ತಂದಿದ್ದಂತಹ ವಾಟರ್ ಜೆಟ್ಟನ್ನು ಪ್ರಪ್ರಥಮ ಬಾರಿಗೆ ಬಳಸಿದ್ರು. ಅಲ್ಲಿ ಧರಮ್ ಸಿಂಗ್ರ ಕಾಲಿಗೆ ಗಾಯ ಆಯಿತು. ಆ ಗಾಯ ಆಗಿದ್ದ ದಿನ ಧರಮ್ ಸಿಂಗ್ ಏನೇನು ಹೇಳಿದ್ದಾರೆ ಅನ್ನೋದನ್ನ ಪರಮೇಶ್ವರ್ ಹೋಗಿ ಇನ್ನೊಂದು ಸರಿ ಓದಿ, ಯಾರ್ದಾರು ಪೇಪರ್ ಆಫೀಸಲ್ಲಿ ಲೈಬ್ರರಿ ಕೂತ್ಕೊಂಡು ಹೋಗಿ ಓದಿ. ನೋ, ದಟ್ಸ್ ನಾಟ್ ದ ವೇ. ಇಟ್ ಈಸ್ ಟ್ರೂ. ಅವ್ರು ಕಾಲು ಕೊಡ್ತಾರೆ ಎಲ್ಲರೂ ಅದೇ ಥರನೇ. ಬಟ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎರಡೂ ಕಡೆ ಉದ್ವೇಗದಲ್ಲಿ ಏನೋ ಆದಂಗಿದೆ ಅಂದಿದ್ದಿದ್ರೆ ಐ ವುಡ್ ಹ್ಯಾವ್ ಅಕ್ಸೆಪ್ಟೆಡ್. ಇಲ್ಲ, ಬಟ್ ಇದೇ ಕಾಂಗ್ರೆಸ್ ದೆಹಲಿಯಲ್ಲಿ ರೈತರೆಲ್ಲ ಹೋರಾಟ ಮಾಡಿ ಸೊ ಕ್ವಶನ್ ಏನು ಮುತ್ತು ಕೊಡಬೇಕಾ? ಆಲ್ ರೈಟ್. ಪಂಜಾಬಿಂದ ಬರುವಂತಹ ಕೆಲವು ಸಿರಿವಂತ ರೈತರಿಂದ ಬರ್ತಾರೆ ಅಂತ ಪ್ರೇರೇಪಿತರಾಗಿ ಬರ್ತಿದ್ದಾರೆ ಅಂತ ಆರೋಪದಲ್ಲಿರೋ ರೈತರು ಟ್ರ್ಯಾಕ್ಟರ್ ತಗೊಂಡು ದಿಲ್ಲಿಗೆ ನುಗ್ತೀವಿ ಅಂದರೆ ಅಲ್ಲಿ ಪೊಲೀಸ್ನವರು ಮುತ್ತು ಕೊಡಬೇಕಾ? ಅಲ್ಲೇನು ಮಾಡಬೇಕು? ಹಾರ ಹಾಕ್ಬಿಟ್ಟು ಸ್ವಾಗತ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾ ಒಳಕ್ಕೆ? ಹಂಗಾರೆ ಅದನ್ನು ಮಾಡದೇ ಇದ್ದಾಗ ಅಲ್ಲಿ ಪೊಲೀಸ್ನವರು ಇದೇ ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನ್ಗೋಸ್ಕರ ಅವರು ಮಾಡಿದಾಗ ನಿಮ್ಮ ಪಕ್ಷದ ನಿಲುವೇನಾಗಿತ್ತಲ್ಲಿ?
ರೈತರ ವಿರೋಧಿ, ರೈತರ ಮೇಲೆ ದಬ್ಬಾಳಿಕೆ. ರಾಹುಲ್ ಗಾಂಧಿ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಹಿಡ್ಕೊಂಡು ಊರಿಗೆಲ್ಲ ತಿರುಗದಂಗೆ ಇಲ್ಲಿ ಸಂವಿಧಾನ ವಿರೋಧಿ ಅನ್ನೋ ಮಂತ್ರಿ ಇಟ್ಕೊಳ್ಳೋರು ನೀವು. ಹಾಗಾದ್ರೆ ಹೇಗದು? ಅಲ್ಲೇ ಏನು ಮಾಡ್ತೀರಿ? ಅವಾಗ ಅಲ್ಲಿ ರೈತರಿಗೆ ಏನು ಮಾಡ್ತೀರಿ? ಅದು ರೈತ ವಿರೋಧಿ, ದಮನಕಾರಿ, ದೌರ್ಜನ್ಯ, ದರ್ಪ, ಸರ್ವಾಧಿಕಾರ ಡ್ಯಾಶು. ಇಲ್ಲೇನಾಗತ್ತಾಗ? ದಟ್ಸ್ ಎಕ್ಸಾಕ್ಟ್ಲಿ ವೈ ಐ ಸೇ ಎ ಲಾ ಆ್ಯಂಡ್ ಆರ್ಡರ್ ಈಸ್ ಎ ಲಾ ಆ್ಯಂಡ್ ಆರ್ಡರ್. ಎಲ್ಲಾದರೂ ಅಷ್ಟೇ. ಐ ಡೋಂಟ್ ನೋ ಹೋಮ್ ಮಿನಿಸ್ಟರ್ ಯಾಕೆ ಆ ವರ್ಡ್ಗಳನ್ನು ಬಳಸ್ಕೊಂಡು ಹೇಳಿದ್ದಾರೆ ಅನ್ನೋಕ್ಕೆ. ಲೈಕ್ ಚೀಫ್ ಮಿನಿಸ್ಟರ್ ಲಾಯರ್ ಆಗಿದ್ದರು ಸಂವಿಧಾನ ವಿರೋಧಿ ಎಂದಂಗೆ ನಿಮ್ಮಷ್ಟು ಪೇಷನ್ಸ್ ಇರಬಹುದಾದ ಒಬ್ಬ ಗೃಹ ಮಂತ್ರಿ ಅದನ್ನು ಮಾತಾಡಿದ್ದು. ಐ ಆಮ್ ಸರ್ಪ್ರೈಸ್ಡ್ ಕಂಪ್ಲೀಟ್ಲಿ.